ಹೆಸರುಗಳು ಸಿಕ್ಕಿಲ್ಲ ಅನ್ಸುತ್ತೆ. ಹೆಸರುಗಳು ಸಿಕ್ಕಿಲ್ಲ. ಬೆಳಗ್ಗೆ ಸುಮಾರು 5:30 ಮಂಗಳೂರು ಕಡೆಯಿಂದ ಬರ್ತಾ ಇದ್ದಂಥ ಕಾರು ನಿದ್ದೆಗಣ್ಣಿನಲ್ಲಿ ಮತ್ತೆ ಅತಿ ವೇಗವಾಗಿ ನಿದ್ದೆಗಣ್ಣಲ್ಲಿ ಏನ್ ಮಾಡಿದ್ದಾರೆ, ಡಿವೈಡರ್ನ ಹಾಕ್ತಿದ್ದಾರೆ. ಆ ಕಡೆ ಬೆಂಗಳೂರು ಕಡೆಯಿಂದ ಕುರಿಯ ತುಂಬ್ಕೊಂಡ್ ಬರ್ತಾ ಇರೋ ಲಾರಿಗೆ ತಗೊಂಬಂದು ಗುದ್ದಿದ್ದಾರೆ. 5 ಜನ ಸ್ಪಾಟ್ ಆಗಿದ್ದಾರೆ. ಅದ್ರಲ್ಲಿ ಒಂದು ಮಗು ಇದೆ. 5 ಜನ ಸತ್ತೋಗಿದ್ದಾರೆ. ಮಗು ಸೇರಿಸಿ 6 ಜನ. ತುಂಬಾ ವೇಗದಿಂದ ಚಾಲನೆ ಮಾಡಿರೋದೇ ಇದಕ್ಕೆ ಇದಂತ ಕಾಣ್ತಾ ಇದೆ. ಯಾಕಂದ್ರೆ ಅವ್ರು ಅಪೋಸಲ್ ಬರ್ತಾ ಇರೋ ಡಿವೈಡರ್ ಪಾಸ್ ಆಗ್ಬಾರ್ದು ಹೊಡೆದ ಅವ್ರು ಬಂದು ಲಾರಿಗೆ ಇದು ನನ್ನ ಭವಿಷ್ಯ ಕಾರ್ನವ್ರದೇ ತಪ್ಪು. ಜಂಪ್ ಆಗಿದೆ. ಕಾರ್ನವ್ರದೇ ತಪ್ಪು. ಬೆಳಗ್ಗೆ ಸುಮಾರು 5:30 ಎಲ್ಲ ಮಾಡಿದ್ದಾರೆ. ಪೊಲೀಸ್ನವ್ರು ಸ್ವಲ್ಪ ತುಂಬಾ ಪೊಲೀಸ್ನವರೆಲ್ಲ ಸಾರ್ವಜನಿಕರೆಲ್ಲ ಮತ್ತೆ ನಮ್ಮ ಫೈರ್ನವರೆಲ್ಲ ತುಂಬಾ ಇದ್ ಮಾಡಿ ಮಾಡೋರೆ. ಗ್ಯಾಸ್ ಕಟ್ರೆಲ್ಲ ತಗೊಂಡ್ಬಂದು ಮುಸಲ್ಮಾನ ಸರ್ ಇತಿಹಾಸ ಕಾರು ಕೊರಿಯರ್ ಲಾರಿ ಒಂದೇನು ಕಾರ್ನವರು ಇಲ್ಲಿ ಕೇಳ್ಪಟ್ಟಂಗೆ ಮಂಗಳೂರು ಕಡೆಯಿಂದ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದಾರೆ, ಚಿಕ್ಕಬಳ್ಳಾಪುರ ಅಂತ ಗೊತ್ತಾಯ್ತು. ಪಾಪ ಯಾರು ಇರ್ಲಿಲ್ಲ ಅಲ್ಲಿ ಜೀವಂತ ಬರ್ಬೇಕಾದ್ರೆ, ಎಲ್ಲ ಸ್ಪಾಟ್ ಆಗಿದ್ದಾರೆ. ಪಾಪ ತುಂಬಾ ರಕ್ಷಕ ಇಲಾಖೆಯವರೆಲ್ಲ ತುಂಬಾ ಕಷ್ಟ ಪಡ್ತಾವ್ರೆ. ತುಂಬಾ ಇದ್ ಮಾಡಿ ಕ್ಲಿಯರ್ ಮಾಡೋರೆಲ್ಲ ಸಾರ್ವಜನಿಕರೆಲ್ಲ ಇದಕ್ಕೆ ಸಹಕರಿಸ್ತವ್ರೆ. ತುಂಬಾ ದುಃಖ ಆಗ್ತಾ ಇದೆ ನೋಡಿ. ಒಂದ್ ಮೆಸೇಜ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಬೆಳಗಿನ ಜಾವ ಏನು ಬರ್ತಿರೋ ನಿದ್ದೆಗಣ್ಣಲ್ಲಿ ದಯವಿಟ್ಟು ನಿದ್ದೆ ಬಂದ್ರೆ ಎಲ್ಲಾರ ಸೈಡಿಗೆ ಹಾಕಿ ಮಲ್ಕೊಳ್ಳಿ. ಸುಮ್ನೆ 10 ನಿಮಿಷದ ನಿದ್ದೆಗೋಸ್ಕರ ಸುಮ್ನೆ ಎಲ್ಲ ಇಡೀ ಜೀವನಾನೇ ಕಳ್ಕೊಂತಾರೆ. ಜಾಗೃತವಾಗಿ ನಿಧಾನವಾಗಿ ಚಾಲನೆ ಮಾಡ್ಬೇಕು. ಚಾಲಕ ದಸ್ತಗೀರ್ ಅಂತ ಹೇಳಿ.